ಒಂದು ಸಣ್ಣ ಚಟುವಟಿಕೆ ಇಟ್ಟಿನಿ ನಾನು, ಯಾಕಂದ್ರೆ ಬರೀ ನೀವು ಕೂತು ಕೇಳೋದು ಬೇಡ ಅಂತ ತಿಳ್ಕೊಂಡು. ಆಗಲೇ ಹಂಗೆ ಹಗ್ಗದ ಚಟುವಟಿಕೆ ಮಾಡಿದೆ. ಹಂಗೆ ಇಲ್ಲೊಂದು ಭಾಳ ಚಂದ ಚಟುವಟಿಕೆ ಅದ. ನಿಮ್ಮಲ್ಲಿ ಅತ್ಯಂತ ಸೃಜನಶೀಲರಾದಂಥ 2 ದಂಪತಿಗಳು ಬರ್ಬೋದು, 2 ದಂಪತಿಗಳು ಅಂದರೆ 4 ಮಂದಿ. ನಿಮ್ಮಲ್ಲಿ ಅತ್ಯಂತ ಸೃಜನಶೀಲಾದವ್ರು ಒಟ್ಟು 4 ಮಂದಿ, 2 ಗಂಡ ಹೆಂಡತಿ ಬರಬೇಕು. ಒಂದು ಸಣ್ಣ ಪ್ರಯೋಗದ ಭಾಳ ಚಂದ ಅದು, ನೋಡ್ಲಿಕ್ಕೆ ಸಿಗೋದಿಲ್ಲ ನಿಮ್ಗೆ. ಯಾರು ಬರ್ರಿ ಇಬ್ರು? ಹಾಂ ಬರ್ರಿ, ವೆರಿ ಗುಡ್. ಇನ್ನಿಬ್ಬರು ಬರ್ರಿ, ಯಾರ್ರಿ? ಬರ್ರಿ. ಇದೇನು ಪರೀಕ್ಷೆ ಅಲ್ಲ, ಏನಲ್ಲ, ಮಜಾ ಅದ ಇದು. ಎಷ್ಟು ಮಜಾ ಅಂದ್ರೆ ಇದು ನಾನು ಭಾಳ ಕಡೆ ಬಳಸ್ತೀನಿ ಇದನ್ನು. ಇದು ನೋಡ್ಲಿಕ್ಕೆ ಮೇಲೆ ಆಟ ಅನ್ನಿಸ್ತದೆ, ಆದರೆ ಅದ್ರ ಹಿಂದೆ ದೊಡ್ಡ ತತ್ವ ಅದ. ಯಾಕಂದ್ರೆ ಬರೀ ಭಾಳ ತಮಾಷೆನೂ ಆಗಬಾರ್ದು, ಭಾಳ ಸೀರಿಯಸ್ಸು ಆಗಬಾರ್ದು, ನಡುವೆ ಇರಬೇಕು. ಒಂದು ಸಣ್ಣ ಕಟ್ಟಿಗೆ ಚೂರು ತೊಗೊಂಬಂದೀನಿ, ಅದ್ರ ಜೋಡಿ ಒಂದಿಷ್ಟು ಮಳೆ ತಂದೀನಿ ನಾನು ಇದರಿಂದಾಗ ಫಜೀತಿ ಆಯ್ತು ಇವತ್ತು. ನಾನು ಕ್ಯಾಬಿನ್ ಬ್ಯಾಗಿನ ತರಲಿಕ್ಕೆ ಬರೋದಿಲ್ಲ ಇದನ್ನು, ಅದನ್ನು ಮಳೆಗಿಳಿ ತಂದು ಹಿಡ್ಕೊಂಡ್ಬಿಡ್ತಾರೆ ನಾನು. ಅದಕ್ಕೆ ಅದ್ರ ಸಲ ಚೆಕ್-ಇನ್ ಬ್ಯಾಗ್ ಮಾಡ್ಬೇಕಾಯ್ತು ನಾನು. ಎಷ್ಟು ಮಳೆ ಅವ ನೋಡಿರಿ ಸರ್ ಇವು, ಎಷ್ಟು ಮಳೆ ಅವ. ಅವೇನು ಸ್ಪೆಷಲ್ ಮಳೆ ಅಲ್ಲ, ನಾರ್ಮಲ್ ಅಂಗಡಿಯಾಗ ಸಿಗು ಒಂದೇ ಸೈಜಿನ ಮಳೆ ತಂದೀನಿ, 12 ಮಳೆ ಅದು. ಅದ್ರ ಜೋಡಿ ಇದೊಂದು ಮಳೆ ಅದ. ಇಲ್ಲಿ 12 ಮಳೆ ಅವ ಒಂದೇ ಸೈಜದ್ದು. ಇದು ಸ್ವಲ್ಪ ಅದಕ್ಕಿಂತ ದೊಡ್ಡದು ಮತ್ತು ಎತ್ತರ ಇರುವಂಥ ಮಳೆ ಅದ. ಸೊ ದಯವಿಟ್ಟು ಗಮನಿಸಿ ನೋಡಿರಿ. ಇಫ್ ಯು ಕ್ಯಾನ್ ಫೋಕಸ್ ಮೋರ್ ಆನ್ ದ್ಯಾಟ್ ಈಸ್ ಬೆಟರ್. ಫೋಕಸ್ ಮಾಡ್ಲಿಕ್ಕೆ ಆಗ್ತದೆ? ಓಕೆ. ಈ 12 ಮಳೆ ಅವ. ನಾನೇನು ಮಾಡ್ತೀನಿ, ಇಲ್ಲಿ ಗ್ಲಾಸಿಗಂತೂ ಹೊಡಿಲಿಕ್ಕೆ ಆಗೋದಿಲ್ಲ, ಅದಕ್ಕೀಗ ಈ ಕಟ್ಟಿಗೆಗೆ ಫಿಕ್ಸ್ ಮಾಡ್ತೀನಿ. ಈಗ ಇವ್ರ ಕೆಲಸ ಭಾಳ ಸುಲಭದ, ಭಾಳ ಈಸಿ ಕೆಲಸ. ಒಂದು ಮಳೆ ಹಂಗೆ ವರ್ಟಿಕಲ್ ಇಟ್ಬಿಟ್ಟೀನಿ, ಇದ್ರ ಮೇಲೆ ಕುಡ್ಸೀನಿ, ಕಟ್ಟಿಗೆ ಮೇಲೆ. ಗೊತ್ತಾ, ಕಾಣಿಸ್ತದಲ್ಲ? ಇರು 12 ಮಳೆ. ಈಗ ಅವ್ರು ಏನು ಮಾಡ್ಬೇಕಂದ್ರೆ ಚರ್ಚೆ ಮಾಡಿ 12 ಮಳೆ ಒಂದೇ ಕಾಲಕ್ಕೆ ಈ ಮಳೆ ತಲೆ ಮೇಲೆ ಇಡಬೇಕು. ಹಾಂ, ಇದ್ರ ಮೇಲೆ ಕಟ್ಟಂಗಿಲ್ಲ, ಏನೂ ಕಟ್ಟಂಗಿಲ್ಲ, ರಬ್ಬರ್ ಬ್ಯಾಂಡ್ ಇಲ್ಲ, ದಾರ ಇಲ್ಲ, ಏನೂ ಇಲ್ಲ. ಭಾಳ ಸುಲಭ. 12 ಮಳೆ, ಜಾಸ್ತಿ ಇಲ್ಲ. ಇಲ್ಲ 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 ಪ್ಲೇಟ್ ಇಲ್ಲ. ಹಾಂ ಕರೆಕ್ಟ್, ಭಾಳ ಬುದ್ಧಿವಂತರು ಅವರು. ಇವಾಗ ಪ್ಲೇಟ್ ಇಡೋದು ಅದು ಇಲ್ಲ, ಏನೂ ಇಲ್ಲ. ಇಷ್ಟು ಇದ್ರ ಮೇಲೆ 12 ಮಳೆ ಇಡೋದು. ಯಾಕೆ ಹೇಳ್ತೀನಿ ನೋಡಿರಿ, ಮಜಾ ಹಿಂಗೆ ಆ್ಯಕ್ಟಿವಿಟಿ ಬಂದ ಕೂಡಲೇ ಎಷ್ಟು ಚುರುಕಾಗ್ತದೆ ಮನಸ್ಸು, ಹೊಸ ಹೊಸ ಐಡಿಯಾ ಹುಡುಕ್ಲಿಕ್ಕೆ ಶುರು ಮಾಡ್ತದೆ. ಮೊದಲು ಒಂದಂತೂ ಇಟ್ಟು ನೋಡ್ರಿ ಹೆಂಗೆ ಆಗ್ತದೆ. ಹಾಂ ಕರೆಕ್ಟ್, ವೆರಿ ಕರೆಕ್ಟ್. ಇನ್ನು 11 ಉಳಿದು ಅಷ್ಟೇ. ಒಂದಂತೂ ಆಯ್ತು. ಹಾಂ, ಅಲ್ಲಿ ಕಾಣಿಸ್ತದೆ ನೋಡ್ರಿ ಕ್ಲಿಯರಾಗಿ. ಇಲ್ಲ, ನೋ ಪ್ರಾಬ್ಲಮ್. ಒಂದಾಯ್ತು, ಇನ್ನು 11 ಅಷ್ಟೇ ಇಟ್ಬಿಡೋದು. ಎಷ್ಟು ಈಸಿ ಅನಿಸ್ತದೆ, ಅಲ್ಲಿ ಚಲೋ ಕಾಣಿಸ್ತದೆ ನಿಮಗೆ. ಈಗ ಅಲ್ಲಿ ಒಂದು ಮಳೆ ಅದ, ಅದ್ರ ಮೇಲೆ 12 ಮಳೆ ಇಡಬೇಕು ಒಂದೇ ಕಾಲಕ್ಕೆ. ಇದು ಇಷ್ಟು ಬ್ಯೂಟಿಫುಲ್ ಎಕ್ಸ್ಪರಿಮೆಂಟ್ ಅದೇ ಇದು. ಇದ್ರೊಳಗೆ ಇಡೀ ಎಲ್ಲ ಬರುತ್ತೆ ಇದ್ರೊಳಗೆ. ಟ್ರೈ ಮಾಡಿ ನೋಡ್ರಿ. ಭಾಳ ಅಂದ್ರೆ ಬೀಳುತ್ತೆ, ಅದಕ್ಕಿಂತ ಹೆಚ್ಚಿಗೆ ಏನಾಗ್ತದೆ. ಅದ್ರ ಮೇಲೆ ಇಡಬೇಕು. ಇಲ್ಲ ಇಲ್ಲ, ಓ ಅದು ಕರೆಕ್ಟು. ಆಗೋದಿಲ್ಲ ಅನ್ನಿಸ್ತದಲ್ಲ? ಯಾರಿಗಾರು ಮಾಡ್ಲಿಕ್ಕೆ ಬರ್ತದೆ? ಬರ್ರಿ ಸರ್. ವೆರಿ ಗುಡ್, ವೆರಿ ಗುಡ್. ಸರಿ, ಗೊತ್ತದ, ಕಾಣಿಸ್ತದೆ. ಬರ್ರಿ ಮಾಡಿ. ಅದಕ್ಕೆ ಆನ್ಸರ್ ಮುಖ್ಯ ಅಲ್ಲ ನನಗೆ, ಅದು ಅಪ್ಲಿಕೇಶನ್. ಬರ್ರಿ, ಬೇಡ. ಎಸ್, ಕರೆಕ್ಟ್. ಅಲ್ಲಿ ನಿಮ್ಗೆ ಹೆಂಗೂ ಕಾಣಿಸ್ತದೆ ಸ್ಕ್ರೀನ್ ಮೇಲೆ, ನೋಡ್ರಿ ಹೆಂಗದೆ. ಭಾಳ ಈಸಿ ಅನ್ನಿಸ್ತದೆ ನೋಡಲಿಕ್ಕೆ, ಬಟ್ ಅಷ್ಟು ಈಸಿ ಅಲ್ಲ. ಲೈಫು ಅಷ್ಟೇ ಅಲ್ಲ, ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಮತ್ತೊಂದು ಬಂದಿರ್ತದೆ, ಏನೋ ಸಮಸ್ಯೆಗಳು ಬರ್ತಾವೆ, ಮುಗಿದಿಲ್ಲ ಅನಿಸ್ಬಿಡ್ತದೆ, ಸಾಕಪ್ಪ ಅನಿಸ್ಬಿಡ್ತದೆ ಒಂದ್ಸಲ. ಆದರೆ ಸರಿಯಾಗಿ ವಿಚಾರ ಮಾಡಿದಾಗ ಆ ಸಮಸ್ಯೆಗಳೇ ಬಂದು ಗಟ್ಟಿ ಮಾಡೋ ಹೊರತಾಗ ಅಶಕ್ತ ಮಾಡಿಲ್ಲ. ಆ ಘಟನೆಗಳಿಗೆ ನಾವು ಸೋತು ಬಿಟ್ಟಿವಿ ಅಂತ ನಾವು ಅಶಕ್ತರಾಗ್ತೀವಿ. ಅವನು ಎದುರಿಸಿ ನಿಂತರೆ ನಮ್ಮನ್ನು ಗಟ್ಟಿ ಮಾಡ್ತಾವೆ, ಎಂಥ ಸಮಸ್ಯೆ ಗಟ್ಟಿ ಮಾಡ್ತಾವೆ. ಐ ಆಮ್ ಹ್ಯಾಪಿ, ಈ ಈಸ್ ರಿಯಲಿ ಡೂಯಿಂಗ್ ವೆಲ್. ಒಟ್ಟು ಮಳೆ ಮೇಲೆ ನಿಂದಿರ್ಬೇಕದು. ಹಾಂ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸ್ವಲ್ಪ ಹೊಡಿತೀನಿ, ಕೊಡ್ರಿ. ಹಾಂ, ಇದು ಕೊಟ್ಬಿಡ್ರಿ, ಸೆಂಟರ್ದಾಗ ಇಟ್ಬಿಡ್ರಿ. ಐ ಆಮ್ ಸೋ ಹ್ಯಾಪಿ, ಬೋತ್ ಆಫ್ ಯು ಆರ್ ಡೂಯಿಂಗ್ ಸೋ ವೆಲ್. ವೆರಿ ಗುಡ್. ಓ, ಸೋ ನೈಸ್, ಸೋ ನೈಸ್, ಸೋ ನೈಸ್. ಈ ಮೊದಲು ಮಾಡಿದ್ರಿ ನೀವು? ಮೊದಲು ಮಾಡಿದ್ರಿ ಇದನ್ನು ಅವರು?
ಇರ್ಬೋದು, ಏನು ಕಾಳಜಿ ಬಿಡ್ರಿ ನೀವು. ವೆರಿ ಗುಡ್. ಇನ್ನೊಂದು ಆದ್ರೆ ಸರಿ ಬಂದ್ಬಿಡ್ತದೆ, ಅದೇನು ತೊಂದರೆ ಇಲ್ಲ. ಇಲ್ಲ, ಏನು ತೊಂದರೆ ಇಲ್ಲ, ಪರ್ಫೆಕ್ಟ್ಲಿ ರೈಟ್. ಈಗ ನಾನು ಮಾಡೋದನ್ನು ಫೋಕಸ್ ಮಾಡಿರಿ ಸ್ವಲ್ಪ ಇಲ್ಲಿ. ಹಾಂ, ಜೋಡಿಸ್ರಿ, ನಮ್ಮ ಜೋಡಿಸ್ರಿ. ಭಾಳ ಈಸಿ ಅದು, ಕರೆಕ್ಟ್. ಅಲ್ಟರ್ನೇಟ್ ಜೋಡಿಸ್ರಿ, ಕರೆಕ್ಟ್. ಎಸ್, 12 ಕಷ್ಟ ಅನ್ಕೋತಿದ್ವಲ್ಲ ನಾವು ಕೂಡಿಸ್ಲಿಕ್ಕೆ, ಎಷ್ಟು ಈಸಿ ಅನಿಸ್ಬಿಡ್ತದೆ. ಈಗ ನಮ್ಮ ಜೀವನದಾಗ ಹಾಗೆ ಏನಪ್ಪ ಹುಡುಗರು ಅಡ್ಮಿಷನ್ ಮಾಡೋದು ಹೆಂಗೆ ಅಂತ ತಲೆ ಬರ್ತದೆ. ಅಡ್ಮಿಷನ್ ಆದಮೇಲೆ ಅವ್ನು SLC ಮಾರ್ಕ್ಸ್ ಬರ್ತದೆ ಇಲ್ಲೋ ತಲೆ ಕೆಡ್ತದೆ. ಅವ್ನು ನೌಕರಿ ಮಾಡೋದು ಹೆಂಗೆ ಅಂತ ಚಿಂತೆ ಬರ್ತದೆ. ಪ್ರತಿಯೊಂದಕ್ಕೂ ಟೆನ್ಷನ್ ಮಾಡಿಕೊಂಡ್ರೆ ಮತ್ತಿಷ್ಟು ಪ್ರಾಬ್ಲಮ್ ಅಡ್ಡಾಗ್ತದೆ. ಎಲ್ಲ ಸರಿಯಾಗಿ ವಿಚಾರ ಮಾಡಿಕೊಂಡ್ರೆ ನೋಡಿರಿ, 12 ಮಳೆ ಸಹಿತ ಒಂದೇ ಮಳೆ ಮೇಲೆ ನಿಲ್ಲಿಸ್ಬೋದು ಇದನ್ನು. ಇದು ಸ್ವಲ್ಪ ಮುಖ್ಯ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೋಡಿರಿ, 12 ಮಳೆ ಒಂದೇ ಮಳೆ ಮೇಲೆ ನಿಂತಾವೀಗ. ಇದು ಬರೀ ಎಕ್ಸ್ಪೆರಿಮೆಂಟ್ ಮಾಡೋದು ಮುಖ್ಯ ಅಲ್ಲ ನನಗೆ, ಇದೊಂದು ಬಹುದೊಡ್ಡ ತತ್ವ ಹೇಳ್ತದೆ ಇದು. ಇದ್ರೊಳಗೆ ಯಾವ ಮಳೆ ಮುಖ್ಯ? ಯಾವ ಮಳೆ ಮುಖ್ಯ ಮೇಡಮ್ ಇದ್ರಾಗ? ಈ ವರ್ಟಿಕಲ್ ಮಳೆ ಮುಖ್ಯ ಅಂತ ಅವ್ರು ಹೇಳ್ತಾರೆ. ಇದನ್ನು ತೆಗೆದ್ರೆ ಇದು ತೆಗೆದ್ರೆ ಬಿದ್ದು ಹೋಗ್ತದೆ, ಇದನ್ನು ತೆಗೆದ್ರೆ ಬಿದ್ದು ಹೋಗ್ತದೆ. ಯಾವುದೇ ಒಂದು ಮಳೆ ಅಲುಗಾಡಿಸ್ಬಿಟ್ರೆ ಬಿದ್ದು ಹೋಗ್ಬಿಡ್ತದೆ. ಅಂದರೆ ಯಾವ ಮಳೆ ಮುಖ್ಯ ಇದ್ರೊಳಗೆ? ಎಲ್ಲ ಮಳೆನೂ ಮುಖ್ಯ, ಯಾವ ಮಳೆ ಮುಖ್ಯ ಅಲ್ಲ ಅಂತಲ್ಲ. ಸಂಸಾರದಾಗ ಇದ್ದಾಗ ಯಾರು ಮುಖ್ಯ? ಅತ್ತಿ ಮುಖ್ಯೋ, ಮಾವು ಮುಖ್ಯೋ, ಮೈದ್ ಮುಖ್ಯೋ, ಮಕ್ಕಳು ಮುಖ್ಯೋ, ಪ್ರತಿಯೊಬ್ಬರು ಮುಖ್ಯ. ಇಡೀ ಮನೆಯೊಳಗೆ ಒಬ್ಬರು ಅಳ್ತಿದ್ರಂದ್ರೆ ನೀವೇ ನೋಡಿರ್ಬೇಕು. ಮನ್ಯಾಗ ಯಾರಿಗಾರೊಬ್ಬರು ಆರಾಮಿದ್ದಿದ್ರಂದ್ರೆ ಇಡೀ ಮನೆ ಡಲ್ ಆಗಿರ್ತದೆ. ಒಬ್ಬರಿಗೆ ಆರಾಮಿಲ್ಲ, ಇಡೀ ಮನೆ ಡಲ್ ಆಗ್ತದೆ. ಯಾರೊಬ್ರು ಕೋಪ ಮಾಡ್ಕೊಂಡ್ರೆ ಎಲ್ಲರಿಗೂ ಒಂಥರ ಸಂಕಟ ಇರ್ತದೆ ಮನಸ್ಸಿನಾಗ. ಈ ಸಂಸಾರ ಅನ್ನೋದು ಈ 12 ಮಳೆ ಇದ್ದಂಗೆ ಇವು. ಪ್ರತಿಯೊಬ್ಬರು ಮುಖ್ಯ ಇದ್ರೊಳಗೆ. ಅದರೊಳಗೆ ಈ 3 ಮಳೆ ಸ್ವಲ್ಪ ಗಮನ ಇಟ್ಟು ನೋಡಬೇಕು. ಈ ವರ್ಟಿಕಲ್ ಮಳೆ ಅದಲ್ಲ ನಿಂತದ್ದು, ಹೀಗೆ ನಿಂತದ್ದು ಮಳೆ ಅದಲ್ಲ, ಅದ್ರ ತಲೆ ಮೇಲೆ ಎಲ್ಲ ನಿಂತಾವು. ಅದು ಮೂಲ ನಮ್ಮ ಪರಿವಾರದ ತತ್ವ ಅಂತ. ಎಲ್ಲ ಪರಿವಾರಗಳು ಇರೋದು ಒಂದೇ ತತ್ವದ ಮೇಲೆ ಇರುವಂಥದ್ದು. ಅದು ವಿಶ್ವಾಸ, ನಂಬಿಕೆ. ನಂಬಿಕೆ ಮೇಲೆ ಇರಬೇಕೆಲ್ಲನೂ. ಗಂಡ ಏನು ಮಾಡ್ತಾನೆ ಅಂತ ಹೆಂಡತಿ ಪತ್ತೇದಾರಿ ಕೆಲಸ ಮಾಡಿದರೆ, ಹೆಂಡತಿ ಏನು ಮಾಡ್ತಾನೆ ಅಂತ ಪತ್ತೇದಾರಿ ಕೆಲಸ ಗಂಡ ಮಾಡಿದರೆ ಸಂಸಾರ ನಡೆಯೋದಿಲ್ಲ. ನಂಬಿಕೆ ಮೇಲೆ ನಡಿಬೇಕು, ಪೂರ್ತಿ ನಂಬಿಕೆ ಇರಬೇಕು. ಇಡೀ ಪರಿವಾರದ ಕಂಬ ನಿಂತಿರೋದೇ ನಂಬಿಕೆ ಮೇಲೆ, ವಿಶ್ವಾಸದ ಮೇಲೆ. ಇನ್ನು 2 ಒಂದು ಮಳೆ ಇಲ್ಲಿ, ಇದೊಂದು ಇವು ಗೈಡಿಂಗ್ ನೈಲ್ಸ್ ಅಂತ ಕರಿತೀವನು. ಎಲ್ಲ 12 ಮಳೆ ಹಿಡ್ಕೊಂಡಿದ್ದೀವಿ ಅಲ್ಲ. ಇದು ಯಾವುದು? ಮನ್ಯಾಗ ಗಂಡ ಹೆಂಡತಿ. ದಯವಿಟ್ಟು ನೋಡ್ರಿ, ಭಾಳ ಮಚ್ಚಾದ ಇದು. ಮ್ಯಾಲಿನ ಮಳೆ ಅವಲ್ಲ, ಇದು ಮ್ಯಾಲಿನ ಮಳೆ ಅದಲ್ಲ, ಸೆಂಟ್ರ್ ಮಳೆ ಇದು. ಇಲ್ಲಿ ಫೋಕಸ್ ಮಾಡಿ ಕಾಣಿಸ್ತದಲ್ಲ ಈ ಮ್ಯಾಲಿನ ಮಳೆ. ಇದೇನು ಮಾಡೋದು ಹೇಳ್ರಿ? ಎಲ್ಲ ಮಳೆ ದೂರ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅದು ದೂರ ಹೋಗ್ಲಿಕ್ಕೆ ಬಿಡೋದಿಲ್ಲ. ಲಾಕ್, ಇಂಟರ್ಲಾಕ್ ಅಂತ ಕರಿತೀವಿ ಇದನ್ನು ನಾವು. ಈ ಮಳಿನ ಮೇದಲ್ಲ ದೂರ ಹೋಗ್ಲಿಕ್ಕೆ ಬಿಡೋದಿಲ್ಲ. ತೆಳಗಿನ ಮಳೆ ಹತ್ತಿರ ಬರ್ಲಿಕ್ಕೆ ಬಿಡೋದಿಲ್ಲ. ಈ ಕೆಳಗಿನ ಮಳೆ ಈ ಮಳೆ ಹತ್ತಿರ ಬರ್ಲಿಕ್ಕೆ ಬಿಡೋದಿಲ್ಲ, ಮ್ಯಾಲಿನ ದೂರ ಹೋಗ್ಲಿಕ್ಕೆ ಬಿಡೋದಿಲ್ಲ. ಒಂದು ಶಿಸ್ತು, ಒಂದು ಪ್ರೀತಿ ಭಾಳ ಮುಖ್ಯದು. ಸಂಸಾರದಾಗ ಒಂದು ಶಿಸ್ತು ಇರಬೇಕು, ಒಂದು ಪ್ರೀತಿ ಇರಬೇಕು. ಬರೇ ಶಿಸ್ತಿದ್ರೆ ಮನೆ ಸೆಂಟ್ರಲ್ ಜೈಲ್ ಆಗಿಬಿಡ್ತದೆ. ಹೇಳ್ದಂಗೆ ಕೇಳ್ಕೊಂಡಿರೋ ಅದು ಹೆದರ್ಕೊಂಡು ಮನ್ಯಾಗ ಒಂದು ಜೈಲ್ ಆದಂಗೆ ಆಗ್ತದೆ. ಬರೀ ಫ್ರೀಡಮ್ ಇತ್ತಂದ್ರೆ, ಬರೀ ಪ್ರೀತಿ ಇತ್ತಂದ್ರೆ ಕಂಟ್ರೋಲ್ ಇರೋದಿಲ್ಲ. ಮಕ್ಕಳು ಏನು ಮಾಡ್ತಾರೋ, ಅವ್ರೇನು ಮಾಡ್ತಾರೆ, ಇವ್ರೇನು ಮಾಡ್ತಾರೆ ಗೊತ್ತಾಗೋದಿಲ್ಲ. ಈ 3 ಮಾತ್ರ ಭಾಳ ಮುಖ್ಯ ಸಂಸಾರಕ್ಕೆ. ಒಂದು ನಂಬಿಕೆ, ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇರಬೇಕು. ಮೊದಲು ಸಂಸಾರ ಗಟ್ಟಿ ಇರಬೇಕಾದ್ರೆ ಮೊದಲು ನಂಬಿಕೆ ಇರಬೇಕು. ಅದಾದಮೇಲೆ ಒಬ್ಬರು ಶಿಸ್ತು ಇರಬೇಕು, ಒಬ್ಬರು ಪ್ರೀತಿ ಇರಬೇಕು. ಆ ಪ್ರೀತಿ ಶಿಸ್ತು ಇದ್ದಾಗ ಎಲ್ಲ ಮಳೆ ಇರ್ತಾವೆ. ವಿನೋದ್ ಮತ್ತು ಅಕ್ಷಿತಾ ಅವ್ರು ಎಷ್ಟು ಚಂದ ಪ್ಲ್ಯಾನ್ ಮಾಡಿದ್ರು ಅಂದ್ರೆ, ಒಂದು ಮಳೆ ಹೆಂಗಿಟ್ರು ಇನ್ನೊಂದು ಮಳೆ ಹೆಂಗೆ ಇಡ್ತಿದ್ರು. ಆಲ್ಟರ್ನೇಟ್ ಇಟ್ಕೊಂಡು ಹೋದ್ರು ಅವರು. ಯಾಕೆ? ಒಂದೇ ಸೈಡ್ಲಿಕ್ಕೆ ಸರಿ ಇರಲಿಲ್ಲ ಅದನ್ನು. ಯಾಕೆ? ತೂಕ ಬ್ಯಾಲೆನ್ಸ್ ಆಗಬೇಕಲ್ಲ, ಸಂಸಾರದಾಗ ಬ್ಯಾಲೆನ್ಸ್ ಆಗಬೇಕಿಲ್ಲ. ಈ ಮಳೆ ನಾವು ಇಬ್ಬರು ಈ ಕಡೆ ಹೋಗ್ತೀವಿ ಅಂದರೆ ಬಿದ್ದು ಹೋಗ್ತದೆ. ಅದು ಈ ಮಳೆ ಈ ಕಡೆ ಬಂದರೆ ಬಿದ್ದು ಹೋಗ್ತದೆ. 5 ಮಳೆ ಈ ಕಡೆ ಇರಬೇಕು, 5 ಮಳೆ ಈ ಕಡೆ ಇರಬೇಕು, ಸೆಂಟ್ರದಾಗ ಒಂದು ಮಳೆ ಮೇಲೆ ಒಂದು ಇರಬೇಕು. ಅಂದಾಗ ಸಂಸಾರ ಕರೆಕ್ಟ್ ಬ್ಯಾಲೆನ್ಸು. ಇಡೀ ಸಂಸಾರ ನೋಡಿದ್ದು ಬ್ಯಾಲೆನ್ಸ್ ಮೇಲೆ ಅಲ್ಲ,